ವೀಕ್ಷಕರೇ, ಪಾಟೀಲ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಪ್ರತಿಭೆಗಳನ್ನ ಅನಾವರಣಗೊಳಿಸುವುದೇ ಪ್ರತಿಭಾ ಕಾರಂಜಿ. ಆರ್ ಬಸವನಗೌಡ ತುರ್ವಿಹಾಳ. ಮಸ್ಕಿ ತಾಲೂಕಿನ ಹಾಲಪುರದಲ್ಲಿ ಸಮೂಹ ಸಂಪನ್ಮೂಲ ಕೇಂದ್ರ ಹಾಲಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮಾನ್ವಿ ಹಾಗೂ ವಿದ್ಯಾದಾಯಿನಿ ಹಿರಿಯ ಪ್ರಾಥಮಿಕ ಶಾಲೆ ಹಾಲಪುರ ಇವರ ಆಶ್ರಯದೊಂದಿಗೆ ಹಮ್ಮಿಕೊಂಡಿರುವ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ನಡೆಯಿತು. ಉದ್ಘಾಟನೆಯನ್ನ ಶಾಸಕರಾದ ಆರ್ ಬಸವನಗೌಡ ತುರ್ವಿಹಾಳ್ ನೆರವೇರಿಸಿ ಮಾತನಾಡಿ, ಸರ್ಕಾರವು ಶಿಕ್ಷಣ ಕ್ಷೇತ್ರಕ್ಕೆ 10 ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದು ಅವುಗಳ ಸದುಪಯೋಗ ಮಾಡಿಕೊಳ್ಬೇಕು. ಪ್ರತಿಭಾ ಕಾರಂಜಿಯು ಪ್ರತಿಭೆಗಳನ್ನ ಅನಾವರಣಗೊಳಿಸುವುದು. ಹೀಗಾಗಿ ನಿರ್ಣಾಯಕರು ಮಕ್ಕಳ ಪ್ರತಿಭೆ ತಕ್ಕಂತೆ ನಿರ್ಣಯಿಸಿ ಅವರನ್ನ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುವ ಪ್ರಾಮಾಣಿಕ ಕೆಲಸ ಮಾಡಬೇಕು ಎಂದು ಹೇಳಿದ್ರು. ಸಾನ್ನಿಧ್ಯವನ್ನ ಶ್ರೀ ದಂಡಗುಂಡಪ್ಪ ತಾತ, ಶ್ರೀ ಚಂದ್ರಮೋನೇಶ್ ತಾತ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾಬಮ್ಮ ಗಂಡಗಂಗಪ್ಪ, ಮಲ್ಲಿಕಾರ್ಜುನ್ ಪಾಟೀಲ್ ಎದ್ದಲದಿನ್ನಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಸ್ಕಿ, ಗ್ರಾಮೀಣ ಘಟಕದ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಬುದ್ದಾಪುರ, ಮಹಬೂಬ್ ಸಾಬ್, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಜಗದೀಶ್ ಚಂದ್ರಸ್ವಾಮಿ, ಕೃಷಿ ಪತ್ತಿನ ಸಂಘದ ಅಧ್ಯಕ್ಷರು, ವಿದ್ಯಾದಾಯಿನಿ ಶಾಲೆಯ ಅಧ್ಯಕ್ಷರಾದ ವೆಂಕಟರೆಡ್ಡಿ ಗೌಡ, ಪಂಪಪತಿ ಹೂಗಾರ, ಸಿದ್ದನಗೌಡ ಮಾಟಾರು, ಬಲವಂತರಾಯಗೌಡ, ಬಿ ಕರಿಯಪ್ಪ, ಬಸವರಾಜ್ ಗೌಡ ವಡಗೇರಿ, ಕರಿಯಪ್ಪ ಹಾಲಪುರ, ಎರಿತಾತ ಮಾಲಿ ಪಾಟೀಲ್, ಬಸವರಾಜ್ ಎದ್ದಲದಿನ್ನಿ, ಬಸಪ್ಪ ಜೆ, ಮಂಜುನಾಥ ಮುಖ್ಯಗುರುಗಳು, ಪ್ರಶಾಂತ್ ಗೌಡ ಸಿಆರ್ಪಿ, ಎಂಕೋಬಾ ಪ್ರಾಚಾರ್ಯರು, ಚನ್ನವೀರ ಜ್ಯೋತಾನ, ರವಿ ದೇಸಾಯಿ, ಬಸವರಾಜ್ ಜಂಗಮರಹಳ್ಳಿ, ಮೌನೇಶ್ ನಾಯಕ, ಹನುಮಂತರಾಯ ದೇಸಾಯಿ, ಅರವಿಂದ್ ಪಾಟೀಲ್, ಶಿಕ್ಷಕಿಯರಾದ ಸುಜಾತ ಕಟ್ಟಿ, ಜಾನಮ್ಮ, ಪುಷ್ಪವತಿ, ವಿದ್ಯಾದಾಯಿನಿ ಶಾಲೆಯ ಮುಖ್ಯ ಗುರು ಅವಿನಾಶ್ ಅಸ್ಮಕಲ್ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಶಾಲೆಯ ಶಿಕ್ಷಕರು, ಪಾಲಕರು ಭಾಗವಹಿಸಿದ್ರು. ನಂತರ ಮಕ್ಕಳಿಂದ ವಿಧ ವಿಧವಾದ ನೃತ್ಯ, ಹಾಡು, ಗಮನ ಸೆಳೆಯುವ ಕಾರ್ಯಕ್ರಮಗಳು ನಡೆದವು. ಶಿವ ಶಿವ ಹರಿಯುವ ನದಿಯಲ್ಲಿ ಕಲರವನ ಅದೇ ರೀತಿಯಾಗಿ ಸಸಿಗೆ ನೀರನ್ನು ಮಕ್ಕಳಲ್ಲಿ ಯಾವ ಕಲೆ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ಇವೆಲ್ಲರೂ ಕೂಡ ಕಲೆಗಳನ್ನ ಅವಲಂಬಿಸಿ ಮತ್ತು ನಾವು ಆ ಮಕ್ಕಳಲ್ಲಿ ಕಲೆಯನ್ನು ಹಾಕಿರ್ತೀವಿ. ಈಗಾಗಲೇ ಸ್ವಾಗತದ ಒಂದು ಕಾರ್ಯಕ್ರಮಕ್ಕೆ ನೃತ್ಯ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮವನ್ನು ಮಾಡಿದರೆ ಆ ಕಾರ್ಯಕ್ರಮವನ್ನು ಕೂಡ ಶಾಲೆಯಲ್ಲಿ ಅಳವಡಿಸಿದ್ದಾರೆ. ಇಂಥ ಒಂದು ಬಹುತೇಕ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತಕ್ಕಂಥದ್ದು ನಾವು ಶಿಕ್ಷಣ ಇವತ್ತು ಬಹಳಷ್ಟು ಮುಖ್ಯ ಅನ್ನುವಂಥದ್ದು ಒಂದು ಕಡೆ ಹೇಳ್ತೇವೆ. ಶಿಕ್ಷಣಕ್ಕೆ ಇವತ್ತು ಸರ್ಕಾರ ಬಹಳಷ್ಟು ಸವಲತ್ತುಗಳನ್ನು ಕೊಟ್ಟಿದೆ. ಇವತ್ತು ನಮ್ಮ ಸರ್ಕಾರ ಯಾವುದೇ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ಅನುಕೂಲ ಇದೆ ಎಲ್ಲವನ್ನು ಅನುಕೂಲ ಮಾಡುವಂಥ ಕೆಲಸವನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಇದ್ದೇವೆ. ಆ ರೀತಿಯಾಗಿ ಇವತ್ತು ನಾವೆಲ್ಲರೂ ಕೂಡ ಈ ವಿದ್ಯಾರ್ಥಿಗಳನ್ನು ಮುಂದೆ ತರುವಂಥ ಕೆಲಸ ಮಾಡಬೇಕಾಗಿದೆ. ಪ್ರತಿಯೊಬ್ಬರಲ್ಲಿ ಪ್ರತಿಯೊಂದನ್ನು ಗುರುತಕ್ಕಂಥದ್ದಾಗಬೇಕು. ಇವತ್ತು ಕ್ರೀಡೆ ಇರಬೇಕು, ಇವತ್ತು ಕಲೆಗಳಿರಬೇಕು, ಶಿಕ್ಷಣದ ಜೊತೆಗೆ ಎಲ್ಲವೂ ಕೂಡ ಶಿಕ್ಷಕರಣ ಆದಾಗ ಮಾತ್ರ ವಿದ್ಯಾರ್ಥಿ ಮುಂದೆ ಈ ರಾಜ್ಯದ ಈ ದೇಶದ ಒಬ್ಬ ಪ್ರಜೆ ಆಗಲಿಕ್ಕೆ ಸಾಧ್ಯ ಆಗುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಯೊಬ್ಬರು ಕೂಡ ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಏನಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಇವತ್ತು ನಾವು ಶಿಕ್ಷಣವನ್ನು ಪಡೆಯಬೇಕಾಗಿದೆ. ಇವತ್ತು ಶಿಕ್ಷಕರಿಗೆ ಇರದಿದ್ದರೂ ಕೂಡ ಇವತ್ತು ನಾವು ಗೆಸ್ಟ್ ಶಿಕ್ಷಕರನ್ನ ತೆಗೆದುಕೊಳ್ಳೋದ್ರ ಮೂಲಕ ಶಿಕ್ಷಣಕ್ಕೆ ನಮ್ಮ ಸರ್ಕಾರ ಜಾಸ್ತಿ ಒತ್ತಡ ಕೊಡುವಂತೆ ಕೆಲಸ ಮಾಡ್ತಾ ಇದೆ. ಕಲೋತ್ಸವ ಮತ್ತು ಪ್ರತಿಭಾ ಕಾರಂಜಿಯನ್ನ ಈ ಊರಲ್ಲಿ ಹಮ್ಮಿಕೊಂಡಿದ್ದು ಒಂದು ಸಂತಸ ದಿನ. ಇದಕ್ಕೆ ಜನ ಸರ್ಕಾರ ಏನ್ ಮಾಡ್ತಂದ್ರೆ ಮಕ್ಕಳಿಗೆ ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆ ಇರಬೇಕು ಅಂತಾನೆ ಒಂದು ಪ್ರತಿಭಾ ಕಾರಂಜಿ ಮತ್ತು ಕ್ರೀಡೆ ಅಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಮಗುವಿನ ಭೌತಿಕ ಮತ್ತು ಶಾರೀರಿಕ
ಬೆಳವಣಿಗೆಗೆ ಇದು ಸಹ ಸಹಕಾರಿ ಆಗೋದು ಉದ್ದೇಶಕ್ಕೋಸ್ಕರ ಮಗು ಪಾಠದ ಜೊತೆಗೆ ಕಲಿಕೆಯನ್ನ ಕಲಿಯುತ್ತಲ್ಲ ಅದೇ ರೀತಿ ಆಟ ಮತ್ತು ಸಾಂಸ್ಕೃತಿಕ ಕಲಿಕೆಯ ಮೂಲಕ ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. 2000 ಇಸವಿಯ ನಂತರ ಈ ಕಾರ್ಯಕ್ರಮವನ್ನ ಸರ್ಕಾರ ಜಾರಿಗೆ ತಂತು. ಅದಾದ್ಮೇಲೆ 2007 ಮತ್ತು 2008ರಲ್ಲಿ ಇದನ್ನ ಸಕ್ರಿಯವಾಗಿ ಎಲ್ಲಾ ಕ್ಲಸ್ಟರ್ ಮಟ್ಟಗಳಿಗೆ ಇಡೀ ರಾಜ್ಯದಾದ್ಯಂತ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರತಿಭಾ ಕಾರಂಜಿಯನ್ನ ಜಾರಿಗೆ ತರುವಂತ ಕೆಲಸವನ್ನ ಮಾಡಿದ್ವಿ. ಯಾಕೆ ಈ ಕಾರ್ಯಕ್ರಮವನ್ನ ಜಾರಿಗೆ ತಂತು ಅನ್ನುವಂಥದ್ದನ್ನ ನಾವು ನೋಡಿದಾಗ ಬಹುಶಃ ಬಹಳಷ್ಟು ಸರ್ಕಾರ ಒಂದು ಘನ ಉದ್ದೇಶವನ್ನು ಹೊಂದಿದೆ. ಯಾಕೆ ಅಂದ್ರೆ ಶಿಕ್ಷಣ ಅಂದ್ರೆ ನಾವೇನ್ ತಿಳ್ಕೊಂಡಿದೀವಿ ಅಂದ್ರೆ ಕೇವಲ ಅಕ್ಷರ ಜ್ಞಾನವನ್ನ ಅಲ್ಲಿ ಗಿಡದ ನೆರಳಲ್ಲಿ ಕ್ಲೇ ಮಾಡ್ಲಿಂಗ್ ನಡೀತಾ ಇದೆ. ಕ್ಲೇ ಮಾಡ್ಲಿಂಗ್ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು ಆ ನೀರು ಕುಡಿ ಬರ್ಬೇಕು. ಈ ಫೈಲ್ ತೆಗೆದುಕೊಂಡಿಲ್ಲ ನೀವಿನ್ನು. ಬಸವರಾಜ್ ಸರ್ ಪ್ರಬಂಧ ಸ್ಪರ್ಧೆ ನಿಲ್ಲೋ ನಿಲ್ಲದ ಬಡೆ ಕರೆದಾವ ಕೈಯ ಬಡೆ ಬಿರುದಾವೆ ನಿನ್ನಾನಗೆ ಮುಗುಳೆ ಬಿರುದಾವೆ ನಿನ್ನಾನಗೆ ಮುಗುಳೆ. ಎಲ್ಲರೂ ಜೋರಾಗಿ ಚಪ್ಪಾಳೆ. ಅದ್ಭುತವಾಗಿ ಡ್ಯಾನ್ಸ್ ಅನ್ನ ಮಾಡಿರ್ತಕ್ಕಂಥ ಅಂಬೇಡಿ